ಗುರುಜಿ ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರುವಂತಹ ಕನ್ಯಾ ರಾಶಿ ಬಗ್ಗೆ ಮಾತಾಡೋದಾದ್ರೆ ಮಕರ ಸಂಕ್ರಾಂತಿಯ ಈ ಒಂದು ಸಂದರ್ಭ ಈ ರಾಶಿಯವರಿಗೆ ಯಾವ ರೀತಿಯಾಗಿರಲಿದೆ? ಪಾಸಿಟಿವ್ ಆಗುತ್ತಾ ಅಥವಾ ನೆಗೆಟಿವ್ ಆಗುತ್ತಾ? ಯಾವ ರೀತಿ ನಿರೀಕ್ಷೆಗಳನ್ನ ಅವ್ರು ಇಟ್ಕೋಬಹುದು ಅಂತ? ಹೌದು. ಎಲ್ಲಕ್ಕೂ ಮುನ್ನ ಆಗಮಿಸಿರುವ ಏನು ಮಕರ ಸಂಕ್ರಮಣದ ಈ ಹಬ್ಬದ ಸನ್ನಿವೇಶ ಇದೆ, ಈ ಸನ್ನಿವೇಶದಲ್ಲಿ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ಒಳಿತಾಗಲಿ, ಜೀವನದ ಸಂಭ್ರಮಕ್ಕೆ ಕಾರಣವಾಗಲಿ ಈ ಹಬ್ಬ. ಅದಕ್ಕಾಗಿನ ಅನುಗ್ರಹ ದೇವರಿಂದ ಸಿಗಲಿ ಅಂತ ಆಶಿಸ್ತಾ, ಈ ಒಂದು ನೀವು ಕೇಳಿದಂಥ ಕನ್ಯಾ ರಾಶಿಯ ವಿಚಾರವಾಗಿ ಮಕರ ಸಂಕ್ರಮಣದ ಒಂದು ಶುಭ ಫಲಗಳು ಏನು ಅಥವಾ ಏನೋ ಹಿನ್ನಡೆಗಳಿದ್ದರೆ ಏನು ಅನ್ನುವಂಥದ್ದಕ್ಕೆ ನಾನು ವಿಶ್ಲೇಷಿಸ್ತೇನೆ. ಸಾಮಾನ್ಯವಾಗಿ ಈ ವರ್ಷ ಒಳಿತನ್ನು ನಿರೀಕ್ಷೆ ಮಾಡೋದಕ್ಕೆ ಇವರಿಗೆ ಹೇರಳವಾದಂಥ ಅವಕಾಶ ಸೂರ್ಯನ ಮೂಲಕವಾಗಿ ಒದಗುತ್ತೆ. ಸೂರ್ಯ ಅಫ್ಕೋರ್ಸ್ ಅವನು ಇವರಿಗೆ ನಷ್ಟದ ಮನೆಯ ಯಜಮಾನನೇ ಆಗಿದ್ದಿದ್ದರೂ ಕೂಡ ಇವರು ಪಾಸಿಟಿವ್ ಆಗಿ ಯೋಚಿಸಬಹುದಾದಂಥ ಒಂದು ಕಾಲಘಟ್ಟ ಎಲ್ಲಿ ನಿರ್ಮಾಣ ಆಗುತ್ತೆ ಅಂತಂದರೆ, ಸೂರ್ಯ ಆರ್ಥಿಕವಾದಂಥ ತುಲಾ ರಾಶಿಗೆ ಬಂದಾಗಲೋ, ತುಲಾ ರಾಶಿಗೆ ಬಂದಾಗ ಏನಾಗುತ್ತೆ, ಸೂರ್ಯ ಸ್ವಲ್ಪ ಅವನು ಅಲ್ಲಿ ನೀಚನಾಗ್ತಾನೆ. ನೀಚ ಅಂತಂದರೆ ನಮ್ಮ ವ್ಯಾವಹಾರಿಕದ ನೀಚತ್ವ ಅಲ್ಲ, ಅದು ದುರ್ಬಲನಾಗ್ತಾನೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಬುಧನ ಮೂಲಕವಾಗಿಯೇ ನೀಚತ್ವವನ್ನು ನಿವಾರಿಸಿಕೊಳ್ಳುವಂಥ ನೀಚಭಂಗ ರಾಜಯೋಗವನ್ನು ತನ್ನ ಆಂತರ್ಯಕ್ಕೆ ಪಡೆಯಬಹುದಾದಂತಹ ಒಂದು ಶಕ್ತಿಯನ್ನು ಇವನು ಪಡ್ಕೊಂಡು ಬಿಡ್ತಾನೆ. ಅದು ಬರೀ ಈ ಮಕರ ಸಂಕ್ರಮಣದ ಕಾಲಕ್ಕಾಗಿನ ಒಂದು ವಿಚಾರ ಅಂತಲ್ಲ, ಅದು ಯಾವಾಗಲೂ ಅದು ನೆರವೇರಬಹುದು. ಅಂತೂ ಸೂರ್ಯನ ಒಳ ವಲಯದ ಎಲ್ಲ ವಿಚಾರಗಳು ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯದನ್ನು ಮಾಡಿಕೊಡಬೇಕು ಅನ್ನುವಂಥದ್ದೇ ಆಗಿರುತ್ತೆ. ನೋಡಿ, ಇವನು ನಷ್ಟದ ಮನೆಯ ಯಜಮಾನಾದರೂ, ಸಿಂಹರಾಶಿಯವರ ಬಗ್ಗೆ ಹೇಳಿದಾಗ ನಾನೇನು ಹೇಳಿದೆ, ಚಂದ್ರ ನಷ್ಟದ ಮನೆಯ ಯಜಮಾನ ಆದರೆ ಇವನ ಪ್ರಾಣ ಮಿತ್ರ, ಆದರೂ ಅವನು ನಷ್ಟಕ್ಕೆ ಕಾರಣ. ಅಂದರೆ ಅಲ್ಲಿ ಅದು ಸಂವಿಧಾನ ಹಾಗೆ. ಇಲ್ಲಿ ಹಾಗಲ್ಲ. ಇಲ್ಲಿ ಸೂರ್ಯ ಯಾರದೋ ಜೊತೆಯಲ್ಲಿ ಕೂತು ಒಂದು ರಾಶಿಯನ್ನು ಸ್ವಲ್ಪ ಏನು ಮಾಡಬೇಕು, ಒಂದು ಘರ್ಷಣೆಯಲ್ಲಿ ಇಡಬೇಕು ಅನ್ನುವಂಥದ್ದಕ್ಕೆ ಕೈ ಹಾಕುವಂಥವನಲ್ಲ. ಹಾಗಾಗಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ಮಕರ ಸಂಕ್ರಮಣದ ಕಾರಣಕ್ಕಾಗಿ ಆಗುವಂಥ ಬಲ ಏನು ಅಂತಂದರೆ, ಬರೇ ಮಕರ ಸಂಕ್ರಮಣದ ಕಾಲದ ಈ ಒಂದು ಧಾವಂತದ ಸೂರ್ಯನ ಧಾವಂತದಿಂದಾಗಿ ಇವರಿಗೆ ಒಳ್ಳೆಯದಾಯಿತು ಅಂತಲ್ಲ, ಇವರಿಗೆ ಬಹಳ ಅನುಕೂಲಕರವಾಗಿ ಜೂನ್ 2ರ ನಂತರದಲ್ಲಿ ಏನಾಗುತ್ತೆ, ಗುರು ಬಲ ಬದುಕು ಬರುತ್ತೆ. ಅದು ಸುಮಾರು ಒಂದು ವರ್ಷದ ಕಾಲ ನಡುವೆ ಅದು ಸ್ವಲ್ಪ ಸಿಂಹರಾಶಿಗೆ ಒಂದಿಷ್ಟು ದಿನ ಬರ್ತಾನೆ ಅವನು. ಅಕ್ಟೋಬರ್ 31ರಿಂದ ಜನವರಿವರೆಗೆ ಬರ್ತಾನವನು. ಆದರೆ ಅದು ಕೇವಲ ಒಂದು 2 ತಿಂಗಳ 2.5 ತಿಂಗಳ ಕಾಲದ ಅವಧಿಯದ್ದು. ಆದರೆ 10 ತಿಂಗಳದ ದೀರ್ಘಾವಧಿಯಲ್ಲಿ ಗುರುಬಲವೂ ಇವರಿಗೆ ಸೇರಿರೋದ್ರಿಂದ ದಾಂಪತ್ಯದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಪಡೆಯೋದಕ್ಕೆ ಇವರಿಗೆ ಅವಕಾಶ ಆಗುತ್ತೆ. ಎಲ್ಲರ ದಾಂಪತ್ಯ ಈಗ ಎಲ್ಲರ ಮನೆಯ ದೋಸೆಯಲ್ಲೂ ತೂತು ಅಂತ ನಾವು ಏನು ಹೇಳ್ತೇವೆ, ಎಲ್ಲೋ ಒಂದು ಕಡೆ ಜಗಳ ಇರುತ್ತೆ, ಗಂಡ ಹೆಂಡತಿಯಲ್ಲೇ ಹೊಂದಾಣಿಕೆ ಕಷ್ಟ, ಎಲ್ಲರ ಮನೆಯಲ್ಲೂ ಒಂದು ಇದು ಸಾಮಾನ್ಯವಾಗಿ ಹೇಳುವಂಥದ್ದು. ಆದರೆ ಅನ್ಯೋನ್ಯತೆಯ ಫಲವಾದಂತಹ ದಾಂಪತ್ಯದ ವಿಚಾರದಿಂದಲೇ ಅನೇಕ ಒಂದು ಯಶಸ್ಸು ಸಿಗೋದಕ್ಕೆ ಈ ಕನ್ಯಾ ರಾಶಿಯವರಿಗೆ ಅವಕಾಶ ಒದಗಿ ಬರುತ್ತೆ. ನೋಡಿ, ಒಂದು ದಾಂಪತ್ಯ ಹೇಳುವಂತಹದ್ದು ಅನ್ಯೋನ್ಯತೆಯಿಂದ ಇದೆ ಅಂತಾದರೆ ಹೇಗೆ ಅಂತಂದರೆ, ನಾವು ಮನೆ ಗೆದ್ದು ಮಾರು ಗೆಲ್ಲು ಅಂತ ಒಂದು ನಾಣ್ಣುಡಿ ಇದೆ. ಅಂದರೆ ಮನೆಯಲ್ಲಿ ನಾವು ಗೆದ್ದಿದ್ದೇವೋ, ನಾವು ಹೊರ ಜಗತ್ತನ್ನು ಬಹಳ ಶೀಘ್ರವಾಗಿ ನಾವು ಏನು ಮಾಡ್ಬೋದು, ನಿಯಂತ್ರಿಸ್ಬೋದು. ಮನೆಯಲ್ಲಿಯೇ ನಾವು ಗೆಲ್ಲಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಸಂದರ್ಭ ಇದೆ ಅಂತಾದರೆ, ಆ ಮನುಷ್ಯ ಬಹಳಷ್ಟು ತಾಕಲಾಟಗಳನ್ನು ಹೊರ ಜಗತ್ತಿನಲ್ಲಿಯೂ ಎದುರಿಸಬೇಕಾದಂತಹ ಒಂದು ದುರ್ಭರ ಪರಿಸ್ಥಿತಿಗೆ, ದಾರುಣತೆಗೆ, ತಲ್ಲಣಕ್ಕೆ ಅವನು ಒಳಗಾಗಬೇಕಾಗತ್ತೆ. ಅದು ಹೆಣ್ಣಿರಲಿ ಗಂಡಿರಲಿ. ಹಾಗಾಗಿ ಆದರೆ ದಾಂಪತ್ಯದ ವಿಚಾರದಲ್ಲಿ ಅನೇಕ ರೀತಿಯ ಸಿದ್ಧಿಗಳನ್ನು ಪಡೆಯಬಹುದಾದಂತಹ ಸಂದರ್ಭವನ್ನು ಗುರುವಿನ ಜೊತೆಗೆ ಇವರಿಗೆ ಸೂರ್ಯನೂ ಒದಗಿಸಿಕೊಡುವಂಥವನಾಗಿರೋದ್ರಿಂದ, ಸೂರ್ಯ ಯಾವಾಗ ಒದಗಿಸ್ತಾನೆ, ಅವನು ಮೇಷರಾಶಿಯಲ್ಲಿ ಇದ್ದಾಗ, ಅಥವಾ ಅವನು ಮಿಥುನಕ್ಕೆ ಬಂದಾಗ, ಅಥವಾ ಅವನು ಕರ್ಕಾಟಕಕ್ಕೆ ಬಂದಾಗ, ಅಥವಾ ಅವನು ವೃಶ್ಚಿಕಕ್ಕೆ ಹೋದಾಗ, ಅಥವಾ ಅವನು ಧನುಸ್ಸು ರಾಶಿಗೆ ಹೋದಾಗ, ಮೀನರಾಶಿ, ಹೀಗೆ ಅಲ್ಲಿ ಇವನದೇ ಆದ ಸಂವಿಧಾನಗಳು, ಸೂರ್ಯನ ಸಂವಿಧಾನಗಳು ಆ ರಾಶಿಗೆ ಹೋದಾಗ ಒಂದೊಂದು ರೀತಿಯಲ್ಲಿ ಅದು ಬದಲಾವಣೆಗಳಾಗ್ತಾ ಹೋಗ್ತವೆ. ಹಾಗಾಗಿ ಆ ರಾಶಿಯಲ್ಲಿ ಅನೇಕ ರಾಶಿಗಳು, 12 ರಾಶಿಗಳಲ್ಲಿ ಸಂಪೂರ್ಣವಾಗಿ ಅವನು ಸುಮಾರು 6, 7 ರಾಶಿ, 8 ರಾಶಿ, 9 ರಾಶಿಯವರೆಗೂ ಇವರಿಗೆ ಒಳಿತನ್ನು ಕೊಡೋದಕ್ಕೆ ಬೇಕಾದಂಥ ಮುಖ್ಯ ಸ್ಥಾನಗಳನ್ನು ಅವನು ಏನು ಮಾಡ್ತಾನೆ, ತನ್ನ ಆಯಕಟ್ಟಿನ ಸ್ಥಳದಲ್ಲಿ ಅವನು ಇರೋದರಿಂದ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಹಾಗಾಗಿ ಎಲ್ಲಿ ಇದು ಒದಗಿ ಬರುತ್ತೆ ಒಳಿತಿಗೆ ಅಂತಂದರೆ, ದಾಂಪತ್ಯದ ವಿಚಾರದಲ್ಲಿ ಬೇಕಾದಂತಹ ಅನ್ಯೋನ್ಯತೆ,
ಕೌಟುಂಬಿಕ ವಿಚಾರದಲ್ಲಿ ಬೇಕಾದಂಥ ಅನ್ಯೋನ್ಯತೆ. ಒಮ್ಮೊಮ್ಮೆ ನಾವು ಬರೀ ದಾಂಪತ್ಯದ ವಿಚಾರದ ಮನೆಯ ಒಂದು, ಈಗ ಮನೆ ಹೇಳುವಂಥದ್ದು ಕ್ಯೂಬಿಕಲ್ ಮನೆ, ಅದು ಒಂದು ಏನು ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು. ಮೊದಲೆಲ್ಲ ಹಾಗಿರಲಿಲ್ಲ, ಅದೊಂದು ಏನಿತ್ತು, ಅನ್ಡಿವೈಡೆಡ್ ಫ್ಯಾಮಿಲಿಯಾಗಿ ದೊಡ್ಡದಾಗಿರ್ತಿತ್ತು. ಹಾಗಾಗಿ ಅದು ಈಗ ಕ್ರಮೇಣವಾಗಿ ಅದು ಕಡಿಮೆ ಆಗಿದೆ. ಆದರೆ ಆ ವಿಭಜಿತವಾದಂತಹ ಒಂದು ಈ ಮನೆತನ ಇದ್ದರೂ ಕೂಡ ಆ ಯಾವುದೋ ಒಂದು ಲೆಗಸಿಯಿಂದ ಅವರು ಯಾವುದೋ ಒಂದು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಾದರೆ ಅಲ್ಲಿ ಅವರೆಲ್ಲ ಒಟ್ಟುಗೂಡೆ ಇರಬೇಕಾಗತ್ತೆ. ಈಗ ಯಾವುದೋ ಒಂದು ವಿಚಾರದಲ್ಲಿ ಇಂಡಸ್ಟ್ರಿ ಇದೆ, ಅದು ಈ ಮನೆತನಕ್ಕೆ ಸೇರಿದ್ದು. ಈಗ ನಾವು ಅಂಬಾನಿಯ ಸಂದರ್ಭದಲ್ಲಿ ಅವರ ಮನೆಯ ವಿಘಟನೆಗಳು ಆಗಿದ್ದಿದ್ರೂ ಕೂಡ ಅಂಬಾನಿಗೆ ಸಂಬಂಧಿಸಿದಂಥ ಕೆಲವು ವಿಚಾರಗಳಲ್ಲಿ ಅವರ ಒಂದು ಅನ್ಯೋನ್ಯತೆ ಏನಿದೆ, ತಾಯಿಯ ಮಕ್ಕಳ ನಡುವಿನ ಅನ್ಯೋನ್ಯತೆಯಿಂದಾಗಿ ನೇರವಾಗಿ ಒಬ್ಬರಿಗೊಬ್ಬರು ಅವರು ಸೇರಿ ಬರದೇ ಹೋದಂತೆ ಕಂಡರೂ ಕೂಡ ಯಾವುದೋ ಒಂದಂಥ ಇಂಡೈರೆಕ್ಟ್ ಆದಂಥ ರೀತಿಯ ಪರಸ್ಪರವಾದಂಥ ಹೆಲ್ಪ್ಗಳು ಅಲ್ಲಿ ಸಿಗ್ತಾ ಇರ್ತವೆ. ಅದು ನಮ್ಮ ಗೋಚರಕ್ಕೆ ಬರೋದಿಲ್ಲ. ಯಾವಾಗಲೂ ಹಾಗೆ ನಮ್ಮಲ್ಲಿ ಏನು ಒಂದು ವಿಂಡ್ ಮಿಲ್ ಏನು ಮಾಡುತ್ತೆ, ಬರೀ ಈ ಡಿಫ್ರೆನ್ಸ್ಗಳಿದ್ದಾಗ ಮಾತ್ರ ಅದನ್ನು ಹೈಲೈಟ್ ಮಾಡುತ್ತೆ. ಅನ್ಯೋನ್ಯತೆ ಇದ್ದಾಗ ಅದನ್ನು ಅಷ್ಟಾಗಿ ಹೈಲೈಟ್ ಮಾಡಲಿಕ್ಕೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಆ ಅನ್ಯೋನ್ಯತೆಯ ವಿಚಾರಗಳು ಯಾವಾಗಲೂ ಗೌಪ್ಯವಾಗಿ ಇರ್ತವೆ. ಹಾಗಾಗಿ ಆ ಫ್ಯಾಮಿಲಿಯ ಮೂಲಕವಾದ ಅನೇಕ ರೀತಿಯ, ಅದು ಗೌಪ್ಯವೋ ಅಥವಾ ಬಹಿರಂಗವೋ, ಅದು ಸಿಗುವಂಥದ್ದಕ್ಕೆ ಈ ಒಂದು ವರ್ಷ ಏನಿದೆ, ಈ ಒಂದು ಕನ್ಯಾ ರಾಶಿಯ ಜನರಿಗೆ ಆ ಸಾಧ್ಯತೆ ಅಧಿಕವಾಗಿರೋದ್ರಿಂದ ಗೆಲ್ಲಬಹುದಾದಂಥದ್ದಕ್ಕೆ ಗುರುಬಲವೂ ಸೇರಿಕೊಂಡಂಥ ಕಾರಣ ಇರೋದರಿಂದ ಅನೇಕ ರೀತಿಯ ಸಿದ್ಧಿಗಳು ಇವರು ಸಿಗಬೇಕು. ಹಾಗಾದರೆ ಸಿದ್ಧಿಗಳು ಎಲ್ಲೆಲ್ಲಿ ಸಿಗುತ್ತವೆ? ಈಗ ಇವರು ಯಾವುದೋ ಒಂದು ಒಳ್ಳೆಯ ರೀತಿಯ, ಈಗ ನಮ್ಮಲ್ಲಿ ಅನೇಕ ಈ ಏನಿರುತ್ತೆ, ಈ ವಿದ್ಯಾಭ್ಯಾಸಗಳಿಗಾಗಿ ಬೇಕಾದಂತಹ ವ್ಯವಸ್ಥೆಯನ್ನು ರೂಪಿಸೋದ್ರಲ್ಲಿ ಒಂದು ಕಾಲೇಜನ್ನು ಹುಟ್ಟಾಕೋದು, ಒಂದು ಸ್ಕೂಲನ್ನು ಹುಟ್ಟಾಕೋದು, ಅಥವಾ ಒಂದು ನೃತ್ಯ ಒಂದು ಗ್ರಾಮವನ್ನು ಹುಟ್ಟಾಕುವಂಥದ್ದು, ಅಥವಾ ಇನ್ಯಾವುದೇ ಒಂದು ರೀತಿಯ ಒಳ್ಳೆಯ ಏನು ಪ್ರಿಂಟಿಂಗ್ ಪ್ರೆಸ್ಸನ್ನು ತೆಗೆಯುವಂಥದ್ದು, ಅಥವಾ ಬುಕ್ ಪಬ್ಲಿಷಿಂಗ್ ಹೌಸನ್ನು ಮಾಡುವಂಥ ಬುಕ್ ಪಬ್ಲಿಷಿಂಗ್ ವಿಚಾರವೇ ಅನೇಕ ರೀತಿಯಲ್ಲಿ ಅದು ಇವರಿಗೆ ಲಾಭವನ್ನು ತಂದು ಕೊಡೋದಕ್ಕೆ. ಯಾಕೆಂದರೆ ಇಂಟರ್ನ್ಯಾಷನಲಿ ನಾವು ಎಷ್ಟೇ ಜನ ಓದ್ತಾ ಇಲ್ಲ ಪುಸ್ತಕಗಳನ್ನು ಅಂದರೂ ಕೂಡ, ಮಾಧ್ಯಮಗಳು ಎಷ್ಟೋ ರೀತಿಯಲ್ಲಿ ಪುಸ್ತಕ ಸಂಸ್ಕೃತಿಯನ್ನೇ ಹಾಳು ಮಾಡಿವೆ ಅಂದರೂ ಕೂಡ, ಅನೇಕ ಮೌಲ್ಯಯುತವಾದಂತಹ ಬುಕ್ಸ್ಗಳನ್ನು ಏನು ತರುವಂತಹ ಸಂಸ್ಥೆ ದೊಡ್ಡದಾದಂತಹ ಒಂದು ವ್ಯಾಪಾರವನ್ನು ಮಾಡಿ ಹಣವನ್ನು ಸಂಗ್ರಹಿಸಬಹುದಾದಂಥಕ್ಕೆ ಅವಕಾಶ ಇರುತ್ತೆ. ಈ ವರ್ಷದ ಸೂರ್ಯ ಈ ವಿಚಾರಕ್ಕೆ, ಯಾಕೆಂದರೆ ಇವನು ಈ ಸೂರ್ಯ ಏನು ಅಂದರೆ ವಿಶ್ವಾವಸು ಸಂವತ್ಸರದಿಂದ ಪರಾಭವ ಸಂವತ್ಸರಕ್ಕೆ ಹೆಜ್ಜೆ ಇಡುವಂಥ ಸೂರ್ಯನು. ಹಾಗಾದರೆ ಅದು ಯಾವಾಗತ್ತೆ? ಅದು ಮಾರ್ಚ್ ಯುಗಾದಿ ಹಬ್ಬ ಏನು ಬರುತ್ತೆ ಆಗ ಪರಾಭವ. ಆದರೆ ಆ ಪರಾಭವ ಬೇರೆ ರೀತಿಯ ಪರಾಭವಗಳು ವಾತಾವರಣದ ದೃಷ್ಟಿಯಿಂದ ಒಂದು ರೀತಿಯ ತಳಮಳಗಳನ್ನು ತರುವಂಥ ವಿಚಾರಕ್ಕೆ ಸೂರ್ಯ ತನ್ನ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ ಹೇಳಾದರೂ ಕೂಡ, ಈ ಒಂದು ಕನ್ಯಾ ರಾಶಿಯವರ ವಿಚಾರದಲ್ಲಿ ಹಾಗಲ್ಲ. ಪರಾಭವವನ್ನು ಅವನು ಕೊಡೋದಿಲ್ಲ. ಅವನು ಅನೇಕ ರೀತಿಯ, ಇಲ್ಲಿದೆ ನೋಡು, ಇಲ್ಲಿ ಒಳಿತಿದೆ, ಇಲ್ಲಿ ನಿಧಿ ಇದೆ, ಇಲ್ಲಿ ನಿನಗೆ ಬೇಕಾದಂತಹದ್ದಕ್ಕೆ ಈ ನಿನಗೆ ಅಕಸ್ಮಾತ್ತಾಗಿ ಅನಾರೋಗ್ಯ ಇದೆ ಅಂತಾದರೆ ಇಲ್ಲಿ ನಿನಗೊಂದು ಔಷಧ ಇದೆ. ಅಂದರೆ ಎಲ್ಲಿ ಸಕಾರಾತ್ಮಕವಾದದ್ದಿದೆ ಅಲ್ಲಿ ಬೆಳಕು ಚೆಲ್ತಾನೆ. ಹಾಗಾಗಿ ಬುಧನ್ ಈಗ ನಮಗೆ ಏನು ಅಂತಂದರೆ, ಒಬ್ಬ ಗಾಡ್ ಫಾದರ್ ಇದ್ದಾನೆ, ಗಾಡ್ ಮದರ್ ನಮ್ಮ ಪಾಲಿಗೆ ಬೆಂಬಲಕ್ಕೆ ಬರುತ್ತೆ ಅಂತಂದರೆ ನಮ್ಮ ಅನೇಕದ್ದಾದಂಥ, ಯಾಕೆಂದರೆ ನಮ್ಮ ಯಾರೇ ಇರಲಿ, ನಾವು ಎಷ್ಟೇ ನಾವು ಬುದ್ಧಿವಂತರಾದರೂ ಕೂಡ ಒಂದು ಬ್ಲೈಂಡ್ ಪಾಯಿಂಟ್ ಇರುತ್ತೆ. ಆ ಬ್ಲೈಂಡ್ ಪಾಯಿಂಟ್ನಲ್ಲಿ ನಮಗೇನು ತೋಚೋದಿಲ್ಲ ಅದು. ಆದರೆ ಆ ಸಂದರ್ಭಕ್ಕೆ, ಆ ಬ್ಲೈಂಡ್ ಪಾಯಿಂಟಿಗೆ ನಮ್ಮನ್ನು ಇದು ಹೀಗಲ್ಲ, ನೀನು ಈ ರೀತಿಯಲ್ಲಿ ಹೆಜ್ಜೆ ಇಡಬಹುದು, ಅಥವಾ ಈ ರೀತಿಯದ್ದಕ್ಕೆ ಬಂದು ನನ್ನ ಬಳಿ ಸೇರ್ಕೋಬಹುದು, ಅಥವಾ ಈ ರೀತಿಯದ್ದಕ್ಕೆ ನಾನು ನಿನಗೊಂದು ಇಂಥವರನ್ನು ನಾನು ಮಾತನಾಡಿಸ್ತೇನೆ, ನೀನು ಅವರನ್ನು ಹೋಗಿ ಈ ವಿಚಾರದಲ್ಲಿ ಹೀಗೆ ದಾರಿ ತೋರಿಸುವಂಥವ್ರು. ಈಗ ಅದು ಪಾಲಿಟಿಕ್ಸ್ನಲ್ಲಿರಲಿ, ಅಥವಾ ಯಾವುದೇ ರೀತಿಯ ನಮ್ಮ ಉದ್ಯಮಗಳಿರಲಿ, ಅಥವಾ ನಮ್ಮ ಯಾವುದೇ ಓದಿರಲಿ, ಅಥವಾ ನಮ್ಮದು ಯಾವುದೇ ರೀತಿಯ ಮದುವೆ ಆಗುವಂಥ ಸಂದರ್ಭದಲ್ಲೂ ಇಂತಹ ಕಡೆ ಒಂದು ಒಳ್ಳೆಯ ಸಂಬಂಧ ಇರುವಂಥದ್ದು, ಒಂದು ಹೆಣ್ಣಿದೆ ಗಂಡಿದೆ ಅನ್ನುವಂಥದ್ದನ್ನು ಕೂಡ ಒಂದು ಅದ್ಭುತವಾದಂಥ ಶಕ್ತಿ ಅದನ್ನು ತೋರಿಸ್ಕೊಡತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಆ ತೋರಿಸುವಿಕೆಯ ಬೆಳಕು ಚೆಲ್ಲುವಂತಹ ಒಂದು ವಿಚಾರ ಏನಿದೆ, ಅದನ್ನು ಈ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಸೂರ್ಯ ಈ ವರ್ಷ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹಾಗೆಯೇ ಗುರು ಬಲವೇ ಇರೋದರಿಂದ, ಆದರೆ ಇವರ ವಿಚಾರದಲ್ಲಿ ಒಂದು ಸಣ್ಣ ತಾಪತ್ರಯ ಏನು ಅಂತಂದರೆ, ನಷ್ಟದಲ್ಲಿ ಕೇತು ಇದ್ದಾನೆ ಇವರಿಗೆ. ಅಂದರೆ ಸಿಂಹರಾಶಿಯಲ್ಲಿ
ನಷ್ಟದ ಮನೆ ಯಜಮಾನಾದಂಥ ಸೂರ್ಯ ನಷ್ಟವನ್ನು ತರದೇ ಹೋದರೂ ಕೂಡ ಇವರಿಗೆ ಒಳಿತನ್ನೇ ಲಾಭವನ್ನೇ ಮಾರ್ಗದರ್ಶನವನ್ನೇ ಕೊಟ್ಟರೂ ಕೂಡ ಈ ಕೇತು ಅನ್ನುವಂಥದ್ದು ಪ್ರಾಣ ಹಿಂಡುತ್ತೆ. ಈ ಕೇತು ಎಲ್ಲಿ ಪ್ರಾಣ ಹಿಂಡುತ್ತೆ ಹಾಗಾದರೆ? ಈ ಪ್ರಾಣ ಹಿಂಡುವಂಥದ್ದು ಏನು ಅಂತಂದರೆ, ನಮ್ಮ ನಿರೀಕ್ಷೆ ಸುಮಾರು 10 ಲಕ್ಷಕ್ಕಿದೆ ಅಂತಾದರೆ ಈ ಕೇತು ಏನು ಮಾಡುತ್ತೆ ಅಂತಂದರೆ 10 ಲಕ್ಷದ ಒಂದು ನಿರೀಕ್ಷೆಯನ್ನು ನಾವು ಸರ್ರನೆ ಸೀಸ್ ಮಾಡಲಿಕ್ಕಾಗಲ್ಲ. ಅದು 7.5 ಲಕ್ಷಕ್ಕೆ ನಿಲ್ಲಿಸ್ಬಿಡತ್ತೆ. ಹಾಗಾದರೆ ಆ ತಡೆಯನ್ನು ಎಲ್ಲಿ ತರುತ್ತೆ? ಈಗ ನಾವು ಯಾವುದೋ ಒಂದು ಪೆಪ್ಪರನ್ನು ನಾವು ಬೆಳೆದಿದ್ದೀವಿ, ಸಂಗ್ರಹ ಮಾಡ್ಕೊಂಡಿದ್ದೀವಿ, ಒಳ್ಳೆ 800 ರೂಪಾಯಿ ಅದಕ್ಕೆ ವ್ಯಾಲ್ಯೂ ಬಂದಿದೆ ಹೇಳಾದರೆ, ನಾವು ಒಂದು 4 ದಿನಗಳ ಒಂದು ಸಣ್ಣ ಲ್ಯಾಕ್ಸಿಟಿಯೇ ಸರ್ರನೆ 800 ಇರೋದು 600ಕ್ಕೆ ಬಂದುಬಿಡ್ಬೋದು. ಆದರೆ 600 ಕೂಡ ಕೆಟ್ಟ ಬೆಲೆ ಆಗಿರೋದಿಲ್ಲ. ಅದಕ್ಕೂ ಒಂದು ತೂಕ ಇರುತ್ತೆ 600ಕ್ಕೂ. ಹಾಗಾಗಿ ಈ ಒಂದು ಸಣ್ಣ ವೈರುಧ್ಯವನ್ನು ನಿರ್ಮಿಸೋದಕ್ಕೆ ಕೇತುವಿನ ಸಂದರ್ಭ ಬಹಳಷ್ಟು ರೀತಿಯಲ್ಲಿ ಪಿನ್ನುಗಳನ್ನು ಆ ಒಂದು ಮೈ ತುಂಬಿಕೊಂಡಂಥ ಬೆಲೂನಿಗೆ ಒಂದು ಪಿನ್ನನ್ನು ಚುಚ್ಚುವಂಥ ಕೆಲಸವನ್ನು ಏನು ಮಾಡಬಹುದು? ಕೇತು ಮಾಡಬಹುದು. ಆದರೆ ಆ ಗಣೇಶನನ್ನು ನೆನೆಯೋದ್ರ ಮೂಲಕ, ಯಾಕೆಂದರೆ ಇವರಿಗೆ ಗಣೇಶ ಯಾಕೆ ವಿಶೇಷವಾದಂಥ ಒಂದು ಗ್ರಹ ಆಗ್ತಾನೆ ಅಂತಂದರೆ, ಯಾರಿಗೆ ಈ ರಾಶಿಯಲ್ಲಿ ಕೇತು ಏನಾಗ್ತಾನೆ, ತನ್ನದೇ ಆದಂಥ ಕೆಲವು ಬಲಗಳನ್ನು ಪಡ್ಕೊಳ್ತಾನೆ. ಆದರೆ ಇವನು ಇಲ್ಲಿ ಇರದೇ ಹೋಗಿರಬಹುದು, ಆದರೆ ಈ ರಾಶಿಯವರ ಬಗೆಗೆ ಅವನಿಗೆ ಔದಾರ್ಯವೂ ಇರುತ್ತೆ. ಹಾಗಾಗಿ ಬೌದ್ಧಿಕರು ಅಂದರೆ ಬುದ್ಧಿಯನ್ನು ಅತ್ಯಂತ ಅದ್ಭುತವಾದಂತಹ ಶಕ್ತಿಯನ್ನಾಗಿಸಿಕೊಂಡವರು ಕೂಡ ಒಂದು ರೀತಿಯ ತಾಳ್ಮೆಯನ್ನು ಮತ್ತು ಸರ್ರನೆ ಬೇಕಾದಂಥ ಧೈರ್ಯವನ್ನು ಹೊಂದಿದರೆ, ಇವರಿಗೆ ಧೈರ್ಯವನ್ನು ಹಾಗಾದರೆ ಕೊಡುವಂಥವ್ರು ಯಾರು? ಮಂಗಳ. ಅಂತಹ ಮಂಗಳನ ಪೊಸಿಷನ್ ಜಾತಕದಲ್ಲಿ ಚೆನ್ನಾಗಿದೆ ಅಂತಾದರೆ ಕೇತು ಕೊಡಬಹುದಾದಂತಹ ಒಂದು ಸರ್ರನೆ ಪಿಂಚುಚ್ಚುವಂತಹ ವಿಚಾರ ಇದೆಯಲ್ಲ, ಅದನ್ನು ನಿಯಂತ್ರಣಕ್ಕೆ ತರ್ಕೊಳ್ಳುವಂತಹ ಒಂದು ಶಕ್ತಿ ಇವರಿಗಿರುತ್ತೆ. ಹಾಗಾಗಿ ಸೂರ್ಯ ಒದಗಿಸಬಹುದಾದಂಥ ಇಲ್ಲಿದೆ ಒಳ್ಳೆಯದು, ಇಲ್ಲಿದೆ ಹಣ, ಇಲ್ಲಿದೆ ಪ್ರಾಪ್ತಿ, ಇದನ್ನು ಹೇಳುವಂತಹ ಒಂದು ಔದಾರ್ಯದ ಹೆಜ್ಜೆ ಏನಿದೆ ಅದು ಸೂರ್ಯ ನಿರ್ಮಾಣ ಮಾಡಿಕೊಡ್ತಾನೆ. ಆಗಿದ್ದರಿಂದ ಅನೇಕದ್ದಾದಂಥ ಆ ಔದಾರ್ಯದ ಮೂಲಕವಾಗಿ ಬದುಕಿನ ಸಂದರ್ಭದ ಗಟ್ಟಿತನವನ್ನು ಬೆಳೆಸ್ಕೊಡೋದಕ್ಕೆ ಒಂದು ಅಡ್ವಾನ್ಸ್ಡ್ ಸ್ಟಡೀಸಿಗಾಗಿ ಇವರು ಫಾರಿನಿಗೆ ಹೋಗಬಹುದು, ಅಥವಾ ಅಡ್ವಾನ್ಸ್ಡ್ ಸ್ಟಡೀಸಿಗಾಗಿ ತಾನು ಇರುವಲ್ಲಿಯೇ ತಾನು ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬಹುದು. ಅಷ್ಟೇ ಅಲ್ಲ, ಅನೇಕ ವಿದ್ಯಾರ್ಥಿಗಳಿಗೆ ಅಂದರೆ ಬೋಧನೆ ಬೇಕಾಗುತ್ತೆ. ಕೆಲವು ಸಲ ಏನಾಗುತ್ತೆ, ಕೆಲವರಿಗೆ ಆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಹೇಳುವಂಥದ್ದು ಅದ್ಭುತವಾಗಿರುತ್ತೆ. ಇವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಶುಕ್ರ ಕೊಡ್ತಾನೆ. ಅಂತಹ ದೇವಿಯ ಒಂದು ಶಕ್ತಿ ಆ ಬೋಧನೆಗಾಗಿ ಕಾಳಿದಾಸನಿಗೆ ಶಕ್ತಿ ಸಿಕ್ಕದಂಥದ್ದೇನು ನಮ್ಮ ಕಥೆಗಳು, ಅದು ದೇವಿಯ ಮೂಲಕವಾಗಿ ಅವನಿಗೆ ಸಿಕ್ಕಿದ್ದು. ಇಲ್ಲದೆ ಹೋದರೆ ಅವನು ಸಂಪೂರ್ಣವಾದಂತಹ ಒಂದು ದಡ್ಡ. ಆದರೆ ಅವನಿಗೆ ಅದು ಆ ಬೋಧನೆಯಿಂದಾಗಿ ಜಗತ್ತಿನಲ್ಲಿಯೇ ಒಂದು ಅಪರೂಪದ್ದಾದಂಥ ಚೈತನ್ಯಯುಕ್ತವಾದಂಥ ಕವಿಯಾಗಿ ಆತ ನಾಟಕಕಾರನಾಗಿ ಹೊರಹೊಮ್ಮುತ್ತಾನೆ. ಹಾಗೆ ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲು ಕೂಡ ಇವರಿಗೆ ದೇವಿಯ ಮೂಲಕವಾಗಿ ಒಂದು ಗಟ್ಟಿಯಾದಂಥ ಶಕ್ತಿಯನ್ನು ಒದಗಿಸ್ಕೊಡುತ್ತೆ. ಹಾಗಾಗಿ ಇವರು ಒಂದು ಸ್ಕೂಲನ್ನು ವಿದ್ಯಾರ್ಥಿಗಳನ್ನು ತನ್ಮೂಲಕವಾಗಿ ಕೂಡಿಸಿ ವಿದ್ಯಾರ್ಥಿಗಳಿಗೆ ಬೋಧನೆ ಕೊಡುವಂಥದ್ದರ ಮೂಲಕವಾಗಿಯೂ ಬೆಳೆದು ನಿಲ್ಲುವಂತಹ ಸಂಸ್ಥೆಯನ್ನು ಕಟ್ಟೋದಕ್ಕೆ ಇವರಿಗೆ ಈ ವರ್ಷ ಅನೇಕದ್ದಾದಂತಹ ಸಾಧ್ಯತೆಗಳಿಗೆ ಒಂದು ಬೇಕಾದಂಥ ನಾಂದಿ ಒದಗಿ ಬರೋದಕ್ಕೆ ಸಾಧ್ಯ ಇದೆ, ಮೂಲ ವೇದಿಕೆ ಒದಗಿ ಬರೋದಕ್ಕೆ ಸಾಧ್ಯ ಇದೆ. ಇವರು ಈ ಮಕರ ಸಂಕ್ರಮಣದ ದಿವ್ಯ ಸಂದರ್ಭದಲ್ಲಿ ಆವಂಥ ವೇದಿಕೆಯನ್ನು ಒದಗಿಸ್ಕೊಳ್ಳಿ ಮತ್ತು ಗೆಲ್ಲಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.